ಅದು ನಿಮ್ಗೆ ಯಾವಾಗಾದ್ರೂ ಪ್ರೆಷರ್ ಅನ್ಸುತ್ತಾ? ಬಿಕಾಸ್ ಇನ್ ಆಕ್ಟಿಂಗ್ ಲೆವೆಲ್ ಅಂತ ಬಂದ್ರೆ ಸುದೀಪ್ ಸರ್ ಆಲ್ವೇಸ್ ಟಾಪ್ ಅಲ್ಲಿ ಇರ್ತಾರೆ. ಅದನ್ನು ಕೂಡ ಕಂಪೇರ್ ಮಾಡುವಂತ ಚಾನ್ಸಸ್ ಇರುತ್ತೆ ಆಫ್ಟರ್ ಸಿನಿಮಾ ರಿಲೀಸ್. ಅದು ಸಂಚಿತ್ ಅವ್ರು ಏನಾದ್ರು ಹೇಳ್ತಿದ್ರೆ ಈ ತರ ಕಂಪ್ಯಾರಿಸನ್ಸ್ ಎಲ್ಲ ಮಾಡ್ತಿದ್ದಾರೆ ಅಂತ ಏನಾದ್ರು ಡಿಸ್ಕಷನ್ ಆಗಿತ್ತ ಅದ್ರ ಬಗ್ಗೆ? ಅವನ ನಿರ್ಧಾರ ತಗೊಂಡಾಗ್ಲೇ ಅವನಿಗೆ ಗೊತ್ತು ಆಬ್ವಿಯಸ್ಲಿ ಕಂಪ್ಯಾರಿಸನ್ ಆಗೇ ಆಗುತ್ತೆ ಅಂತ. ಬಟ್ ಅದನ್ನೆಲ್ಲ ನಾವು ತಲೆಗೆ ತಗೋಬಾರ್ದು ಅಂತಾನೆ ಹೇಳಿರೋದು. ಬಿಕಾಸ್ ಅವನದೇ ಆದ ಒಂದು ಇಂಡಿವಿಜುವಾಲಿಟಿ ಇದೆ, ಅವನದೇ ಆದ ಟ್ಯಾಲೆಂಟ್ ಇದೆ. ಅವನ ಯಾವ ರೀತಿ ಅದನ್ನು ಆ ಟ್ಯಾಲೆಂಟ್ನ ನರ್ಚರ್ ಮಾಡ್ಕೊಂಡು ಹೋಗ್ತಾನೆ ಅಂತ ನಾವು ನೋಡಬೇಕು. ಕಂಪ್ಯಾರಿಸನ್ ನಾವು ಮಾಡಿಕೊಡೋದು. ಬಟ್ ಅಫ್ಕೋರ್ಸ್ ಸಹಜ, ಎಲ್ಲರೂ ಇಷ್ಟು ವರ್ಷ ಸುದೀಪ್ ಅವ್ರಿಗೆ ನೋಡ್ಕೊಂಡು ಬಂದಿದ್ದಾರೆ, ಇಷ್ಟು ಸಪೋರ್ಟ್ ಮಾಡಿದ್ದಾರೆ. ಸೊ ಅವ್ರ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಬಟ್ ಅವನದೇ ಆದ ಒಂದು ಇಂಡಿವಿಜುವಾಲಿಟಿ ಅವ್ನು ಕ್ರಿಯೇಟ್ ಮಾಡ್ತಾನೆ. ಅದು ಪಚ್ಚದಲ್ಲೇ ಕ್ರಿಯೇಟ್ ಮಾಡಿದ್ದಾನೆ. ಅಫ್ಕೋರ್ಸ್ ಸ್ವಲ್ಪ ರಿಸೆಂಬ್ಲೆನ್ಸು, ಸ್ವಲ್ಪ ಮ್ಯಾನರಿಸಮ್ಸ್ ಎಲ್ಲ ಇದ್ದೇ ಇದೆ. ಅದು ಏನು ಮಾಡೋಕ್ಕಾಗಲ್ಲ, ಜೀನ್ಸಲ್ಲಿ ಬಂದಿರೋದು ಅದು. ಬಟ್ he will stand apart, he will stand out as an actor of his own. ಓಕೆ, ನೋಡೋದಕ್ಕೆ ಅಂದ್ರೆ ಮಾಸ್ ಇಮೇಜ್ ತರ ಕಾಣ್ತಾರೆ. ಬಟ್ ನೀವೇನಾದ್ರೂ ಅನ್ಸುತ್ತಾ ಅವನಿಗೆ ಐ ಥಿಂಕ್ ಒಂದು ಲವ್ ಸ್ಟೋರಿನ ಅಥವಾ ಫ್ಯಾಮಿಲಿ ಎಂಟರ್ಟೈನರ್ ಇದಕ್ಕೆ ಚೆನ್ನಾಗಿ ಸೂಟ್ ಆಗ್ತಾನೆ, ಆ ಥರದ ಸಿನಿಮಾಗಳನ್ನು ಮಾಡ್ಬೋದು ಅಂತ ಏನಾದ್ರು ಅನ್ಸ್ತಾ ನಿಮ್ಗೆ? ಹೇಳಿದ್ರಾ? ನಾವು ಅನ್ಕೋತಾನೆ ಇರ್ತೀವಿ ಈ ಥರನೂ ಸೂಟ್ ಆಗ್ತಾನೆ, ಅದಕ್ಕೂ ಸೂಟ್ ಆಗ್ತಾನೆ. ಈಸ್ ವರ್ಸಟೈಲ್, ಹಿಸ್ ಫೇಸ್ ಸ್ಟ್ರಕ್ಚರ್ಸ್ ಆಲ್ಸೋ ಲೈಕ್ ದಟ್. ಆ್ಯಂಡ್ ವಿ ಕ್ಯಾನ್ ಡೂ ಡಿಫ್ರೆಂಟ್ ರೋಲ್ಸ್ ಅಲ್ವಾ. ನೆಕ್ಸ್ಟ್ ಇನ್ನೂ ಇದು ಒಂದೇ ಫಿಲ್ಮ್ ಅಲ್ವಲ್ಲ, ನೆಕ್ಸ್ಟ್ ಬೇರೆ ಬೇರೆ ಥರ ರೋಲ್ಸ್ ಮಾಡೋಣ ನಾವು ಮುಂದೆ. Hi, nice to see a lady here. ನೀವೊಬ್ಬರೇ ಇದ್ದೀರ ಅನ್ಸುತ್ತಲ್ಲ? ಓಕೆ, ಸೋ ನೈಸ್. ಅವರು ಒಂದು 2 days ಬಂದರು ಅಷ್ಟೇ ಸೆಟ್ಗೆ. ವಿ ನೀಡದ್ ಸ್ವಲ್ಪ ಅವ್ರದ್ದು ಗೈಡೆನ್ಸ್ ಬೇಕಿತ್ತು ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಈ ಕೇಮ್ ಫುಲ್ ಫಸ್ಟ್ ಕಾಪಿ ನೋಡಾದ್ಮೇಲೆ ಅವ್ರು ಫಸ್ಟ್ ಪಿಕ್ಚರಲ್ಲಿ ಹೇಗಿದ್ರಲ್ಲ ಅದನ್ನು ಕಂಪೇರ್ ಮಾಡಿಕೊಂಡ್ರು. ಆ್ಯಂಡ್ ತುಂಬ ಕಣ್ಣಲ್ಲೆಲ್ಲ ನೀರಿತ್ತು. ಬಿಕಾಸ್ ಇಟ್ ವಾಸ್ ಸೋ ಎಮೋಷ್ನಲ್. ಈ ಸೆಡ್ ನನ್ನನ್ನು ಮೀರಿಸಿದ್ಯಾ ಚಿನ್ನ ಅಂತ ಹೇಳಿದ್ದಾರೆ. ಆ ಫಸ್ಟ್ ಡೆಬ್ಯೂಟಾಂಟ್ ಆಗಿ ಈ ಥರ ಅವನು ಆ್ಯಕ್ಟ್ ಮಾಡಿದ್ದಾನೆ ಅಂದರೆ ಇಟ್ಸ್ ಅ ಬಿಗ್ ಸರ್ಪ್ರೈಸ್. ನಮಗೂ ಅಷ್ಟೇ, ವಿ ನೆವರ್ ಎಕ್ಸ್ಪೆಕ್ಟೆಡ್ ಹಿಮ್ ಟು ಡೂ ಸೋ ವೆಲ್. ಬಟ್ ಅವನಲ್ಲಿ ತುಂಬ ಪೊಟೆನ್ಷಿಯಲ್ ಇದೆ. ವೆರಿ ಹ್ಯಾಪಿ. ಹೌದು. ಶಿ ವಾಸ್ ಅರೌಂಡ್ ವೆನ್ ವಿ ಸ್ಟಾರ್ಟೆಡ್ ದ ಶೂಟ್. ಬಟ್ ಒಂದು ಸ್ಮಾಲ್ ಶೆಡ್ಯೂಲ್ ಮಾಡಿದ್ವಿ ಅಷ್ಟೇ. ಸ್ವಲ್ಪ ನೋಡಿದ್ದಾರೆ ಅಷ್ಟೇ. ಬಟ್ ನಾಟ್ ಟೀಸರ್ ರೆಡಿ ಆದಾಗ ವಿ ವರ್ ನಾಟ್ ಏಬಲ್ ಟು ಶೋ ಟು ಅವರ್ ರಿಕ್ವೆಸ್ಟ್. ಅವ್ರು ಆ ಮೂಮೆಂಟ್ ಹೆಂಗಿತ್ತು ಸಂಚಿತ್ ಅವ್ರಿಗೆ? ಅವರು ಯಾವ ಸೀನ್ ಮಾಡ್ತಿದ್ರು, ಏನಾದ್ರು ನರ್ವಸ್ ಆದ್ರೆ ಅದ್ರ ಬಗ್ಗೆ ಏನಾದ್ರು ಹೇಳೋದಾದ್ರೆ? ದ ಮೋಸ್ಟ್ ಇಂಪಾರ್ಟೆಂಟ್ ಸೀನ್ ಮಾಡ್ತಿದ್ದ. ಹಿ ವಾಸ್ ಡೂಯಿಂಗ್ ದಿಸ್ ಕ್ಲೈಮ್ಯಾಕ್ಸ್. ಐ ಥಿಂಕ್ ಹಿ ವಾಸ್ ಮೋಸ್ಟ್ ಕಂಫರ್ಟಬಲ್ ದಟ್ ಡೇ. ದೀಪಮ್ಮ ಇದ್ದಾರಲ್ಲ, ಅವ್ರು ನೋಡ್ಕೋತಾರೆ, ಒಂದು ಧೈರ್ಯ ಬಂತು ಅವನಿಗೆ. ತುಂಬ ಕಂಫರ್ಟಬಲ್ ಆಗೇ ಇದ್ದ ಡೇ 1 ಬಟ್ ದೀಪಮ್ಮ ಇದ್ದಾರೆ ಅಂತ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ದ ಅವತ್ತು. ಟೈಟಲ್ ಅಂದ್ರೆ ಹೆಸರಲ್ಲಿ ಕಿಚ್ಚ ಜೂನಿಯರ್ ಅಂತ ಬರ್ದಿದ್ದಾರೆ. ಐ ಥಿಂಕ್ ಅದು ಆ ಕಿಚ್ಚ ಜೂನಿಯರ್ ಅಂತ ಹೆಸರಿಗೆ ಇಟ್ ಸೆಲ್ಫ್ ಹ್ಯಾಸ್ ಎ ತುಂಬಾ ವೆಯ್ಟ್ ಇದೆ ಆ ಹೆಸರಿಗೆ. ಬಿಕಾಸ್ ಈಗ ಯುವ ಅವರಾಗಿರ್ಬೋದು, ಅವರು ಡ್ಯಾನ್ಸ್ ಅಥವಾ ಫೈಟ್ ಮಾಡಿದ್ರೆ ಅಪ್ಪು ಸರಿ ಕಂಪೇರ್ ಮಾಡ್ತಾರೆ. ಪ್ರತಿ ಸಲನೂ ಈ ಥರದ ಕಂಪ್ಯಾರಿಸನ್ಸ್ ಇರುತ್ತೆ. ಓನ್ ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ರು ಫ್ಯಾನ್ಸ್ ಅಥವಾ ಆಡಿಯನ್ಸ್ ಇರ್ಬೇಕಾದ್ರೆ ಅವರೆಲ್ಲ ಹೇಳ್ತಿರ್ತಾರೆ ಅದೇ ಥರ ಇದೆ ಅಂತ. ಸೊ ಆ ವರ್ಡ್ ಕಿಚ್ಚ ಜೂನಿಯರ್ ಅನ್ನೋದು ನಿಮ್ಗೆ ಅನ್ಸುತ್ತಾ ಅವರು ಆ ಶಾಡೋಯಿಂದ ಹೊರಗಡೆ ಬಂದು ಅವ್ರ ಓನ್ ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಯಾವಾಗಾದ್ರೂ ಥಿಂಕ್ ಮಾಡಿದ್ರೆ ಆ ಪಾಯಿಂಟಲ್ಲಿ ಏನಾದ್ರು? ನಾವು ಥಿಂಕ್ ಮಾಡಿದ್ದೀವಿ. ಬಟ್ ಕಿಚ್ಚ ಆಲ್ಸೋ ವಾಸ್ ಅ ಸುದೀಪ್ ಬಿಫೋರ್ ಬಿಕಮಿಂಗ್ ಕಿಚ್ಚ ಅಲ್ವಾ. ಆ ಒಂದು ಜರ್ನಿ, ಒಂದು ಶ್ರಮ, ಇಷ್ಟು ವರ್ಷದ ಎಫರ್ಟ್ಸ್ ಎಲ್ಲ ಇದೆ ಅಲ್ಲ ಫಾರ್ ಹಿಮ್ ಟು ಬಿ ಕಿಚ್ಚ ಆ್ಯಂಡ್ ಟು ಸ್ಟೇ ಕಿಚ್ಚ. ಸೊ ಹಾಗೆ ಸಂಚಿತ್ಗೂ ಒಂದು ಜರ್ನಿ ಇರುತ್ತೆ. ಸೊ ಈ ಟೈಮಿಗೆ ಅವನ್ನ ಕಂಪೇರ್ ಮಾಡಬಾರ್ದು. ಅವನ್ನ ಹೊಸದಾಗಿ ಬರ್ತಾ ಇದ್ದಾನೆ, ಏನೋ ಫ್ರೆಶ್ ಆಗಿ ತರ್ತಾ ಇದ್ದಾನೆ ಅಂತ ಆ ಒಂದು ಮೈಂಡಲ್ಲಿ ಇಟ್ಕೊಂಡು ನಾವು ಆ ಪರ್ಸ್ಪೆಕ್ಟಿವಲ್ಲಿ ಅವನ್ನ ವೆಲ್ಕಮ್ ಮಾಡಬೇಕು ಅಂತ ನಾನು ಅನ್ಕೋತೀನಿ. ಆ್ಯಂಡ್ ಫಸ್ಟ್ ಫಿಲ್ಮಲ್ಲೇ ಅದನ್ನು ಪ್ರೂವ್ ಕೂಡ ಮಾಡಿದ್ದಾನೆ.
ಅವನ ಶ್ಯಾಡೋವಲ್ಲಿ ಬಂದವನು ಅಲ್ಲ, ಆ ರೀತಿ ಮುಂದೆ ತಗೊಂಡು ಹೋಗೋನು ಅಲ್ಲ. ಅವನದೇ ಆದ ಒಂದು ಛಾಪ ಅವ್ನು ಮಾಡ್ತಾನೆ ಅಂತ ಒಂದು ಭರವಸೆ ಇದೆ ನಮಗೆ.